ಎಸ್, ಇದು ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮ. ನಾನು ಲಕ್ಷ್ಮೀ ಪ್ರಸಾದ್. ಈಗಾಗಲೇ BBMP ಚುನಾವಣೆ ಮುಗಿದು 3 ತಿಂಗಳಷ್ಟೇ ಕಳೆದಿದೆ. ಯಾವ ರೀತಿಯಾದಂತಹ ಕಮಿಟ್ಮೆಂಟ್ ಅನ್ನು ನಾವು ಕಾರ್ಪೊರೇಟರ್ಗಳಿಂದ ತೆಗೆದುಕೊಳ್ತೀವಿ ಅನ್ನೋ ಯೋಚನೆ ಬಹುಶಃ ನೀವು ಮಾಡ್ತಾ ಇರ್ಬೋದು. ಎಸ್, ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಆ ಭರವಸೆಯನ್ನ ಈಡೇರಿಸ್ತಾರೆ ಅಂತ ಏನು ವಾರ್ಡ್ನ ಮತದಾರರು ಮತ ಹಾಕಿದ್ದಾರೆ, ಅಂತಹ ಕಾರ್ಪೊರೇಟರ್ಗಳ ಒಂದು ಫಾಲೋ ಅಪ್ ಮಾಡುವಂಥ ಕಾರ್ಯಕ್ರಮ ಇದು. ಕೊಟ್ಟಂಥ ಭರವಸೆಯನ್ನ 3 ತಿಂಗಳ ಒಳಗಾಗಿ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ. ಅಫ್ಕೋರ್ಸ್ ಪ್ರಾಕ್ಟಿಕಲ್ ಡಿಫಿಕಲ್ಟಿಯನ್ನು ನಾವು ಅರ್ಥ ಮಾಡ್ಕೋತೀವಿ. ಇನ್ನು 6 ತಿಂಗಳ ಒಳಗಾಗಿ ಎಷ್ಟರ ಮಟ್ಟಿಗೆ ಕೆಲಸಗಳನ್ನು ಮಾಡ್ತಾರೆ, ಮಾಡಬೇಕಾದಂತಹ ಮಿನಿಮಮ್ ಕೆಲಸಗಳು, ಕನಿಷ್ಠ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಕಾರ್ಪೊರೇಟರ್ಗಳು ಯಶಸ್ವಿ ಆಗ್ತಾರೆ. ಆ ಒಂದು ಫಾಲೋ ಅಪ್ ಅನ್ನ ಮಾಡುವಂಥ ಕಾರ್ಯಕ್ರಮ ಇದು ಕಾರ್ಪೊರೇಟರ್ ಕಮಿಟ್ಮೆಂಟ್. ಲೆಟ್ಸ್ ವೆಲ್ಕಮ್ ಟು ಕಾರ್ಪೊರೇಟರ್ ಕಮಿಟ್ಮೆಂಟ್. ಎಸ್, ಇವತ್ತಿನ ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ 7 ವಾರ್ಡ್ಗಳ ಬಗ್ಗೆ ನಾವೊಂದು ಕಾನ್ಸಂಟ್ರೇಟ್ ಮಾಡೋದಂಥದ್ದು. ಇವತ್ತು 7 ವಾರ್ಡ್ಗಳಲ್ಲಿ 6 ಜನ ಕಾರ್ಪೊರೇಟರ್ಗಳು ಬಂದಿದ್ದಾರೆ. ಖಂಡಿತವಾಗಿಯೂ ಅವರ ಕಮಿಟ್ಮೆಂಟ್ ಅನ್ನು ಮೆಚ್ಚಬೇಕಾಗತ್ತೆ. ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಜನರ ಒಟ್ಟಿಗಿರೋದಲ್ಲ, ಚುನಾವಣೆ ಆದ ನಂತರ ಕೂಡ ಜನ ಕೊಟ್ಟಿರುವಂಥ ಮತ, ಅವರು ತೋರಿಸಿರುವಂಥ ಪ್ರೀತಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ನಾವು ಖಂಡಿತವಾಗಿಯೂ ಇವತ್ತೇನು ಜನಶ್ರೀ ವೇದಿಕೆ ಒದಗಿಸಿದೆ ಅಲ್ಲಿ ಬಂದು ನಮ್ಮ ಜನರಿಗೆ ನಾವು ಈ ಕಮಿಟ್ಮೆಂಟ್ ಅನ್ನು ಕೊಟ್ಟೇ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇವತ್ತು 6 ಜನ ಕಾರ್ಪೊರೇಟರ್ಗಳು ಬಂದಿದ್ದಾರೆ. ಎಸ್, ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಪ್ರಮುಖ ಸಮಸ್ಯೆಗಳೇನು, ಇಲ್ಲಿ ಜನರಿಗೆ ಬೇಕಾಗಿರುವಂತಹ ಮೂಲ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಜನಶ್ರೀ ತಂಡ ಸಾಕಷ್ಟು ಒಂದು ಮಾಹಿತಿಯನ್ನ ಕಲೆ ಹಾಕಿದೀವಿ. ಇದ್ರ ಬಗ್ಗೆ ನನ್ನ ಕೊಲೀಗ್ ಆಗಿರುವಂತಹ ಅಶ್ವಥ್ ಡೀಟೇಲ್ ಆಗಿ ಹೇಳ್ತಾರೆ. ಎಸ್ ಅಶ್ವಥ್, ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮ ಮಾಡೋಕ್ಕೂ ಮುಂಚೆ ಕಳೆದ ವಾರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯ ಕುರಿತು ಅಲ್ಲಿರೋ ಕಾರ್ಪೊರೇಟರ್ಗಳ ಜೊತೆ ಚರ್ಚೆ ನಡೆಸಿದ್ವಿ. ಅದೇ ರೀತಿ ಈ ವಾರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯ ಕುರಿತು ಅಲ್ಲಿರೋ ಕಾರ್ಪೊರೇಟರ್ಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದೇವೆ. ಅಷ್ಟಕ್ಕೂ ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 7 ವಾರ್ಡ್ಗಳಿವೆ. ಅದರಲ್ಲಿ ಬಿಜೆಪಿ 5 ಸ್ಥಾನ ಗಳಿಸಿದ್ರೆ ಕಾಂಗ್ರೆಸ್ 2 ಸ್ಥಾನ ಗಳಿಸಿದೆ. ವಾರ್ಡ್ ನಂಬರ್ 35 ಅರಮನೆ ನಗರ ವಾರ್ಡ್, ಸುಮಂಗಲ ಬಿ. ಮೊದಲಿಗೆ ನಾವು ವಾರ್ಡ್ ನಂಬರ್ 35 ಅರಮನೆ ನಗರ ವಾರ್ಡ್ ಸಮಸ್ಯೆಯ ಕುರಿತು ವರದಿ ಮಾಡಲು ಹೋಗಿದ್ವಿ. ಈ ವಾರ್ಡ್ನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೊರತುಪಡಿಸಿದ್ರೆ ಮತ್ಯಾವ ದೊಡ್ಡ ಮಟ್ಟದ ಸಮಸ್ಯೆಗಳು ಇಲ್ಲ. ಆದ್ರೆ ಬಿಬಿಎಂಪಿಯಿಂದ ಅನುದಾನ ಸಿಗದೆ ಇರೋದ್ರಿಂದ ಕೆಲವು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ. ವಾರ್ಡ್ ನಂಬರ್ 36 ಮತ್ತಿಕೆರೆ ವಾರ್ಡ್, ಜಯಪ್ರಕಾಶ್ ಎಂಸಿ. ಇನ್ನು ವಾರ್ಡ್ ನಂಬರ್ 36 ಮತ್ತಿಕೆರೆಗೆ ಎಂಟ್ರಿ ಕೊಟ್ರೆ ಸಮಸ್ಯೆಗಳ ಸಾಗರವೇ ಇದೆ. ಅದರಲ್ಲೂ ಕೆಇಬಿಯ ಬಿಲ್ ಕಟ್ಟಲು ಹೋಗುವ ದಾರಿಯಲ್ಲಿ ಕಸದ ರಾಶಿಯೇ ಇದೆ. ಇನ್ನು ಈ ಕಸದ ರಾಶಿಯಿಂದ ಇಡೀ ರಸ್ತೆ ಕಬ್ಬು ನಾರುತ್ತಿದೆ. ಇದರ ಬಗ್ಗೆ ಅಲ್ಲಿನ ಜನ ಏನಂತಾರೆ ಅಂತ ನೀವೇ ಒಂದು ಬಾರಿ ಕೇಳಿ. ಒಂದು 6 ತಿಂಗಳಿಂದ ಈ ರೂಟಲ್ಲಿ ಜನರುಗಳು ಹೋಗಕ್ ಆಗ್ತಾ ಇಲ್ಲ. ದುರ್ವಾಸನೆ, ಎಲ್ಲಂದ್ರೆ ಕಸ ಹಾಕ್ಬಿಟ್ಟು ಹೋಗ್ತಾರೆ. ಪಬ್ಲಿಕ್ ಎಷ್ಟು ಹೇಳಿದ್ರು ರಿವರ್ಸ್ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಆ ಕಡೆ ಇರೋರೆಲ್ಲ ತಂದು ಈ ಕಡೆ ಹಾಕ್ತಾರೆ. ಈ ಕಡೆ ಮಣ್ಣೆಲ್ಲ ಬಂದ್ಬಿಟ್ಟು ಆ ಕಡೆ ಕೆಲಸ ಮಾಡೋರ್ದೇನೆ ಮಣ್ಣೆಲ್ಲ ಇಲ್ಲಿ ತಂದು ಹಾಕಿದ್ದಾರೆ. ಈ ಕಸ ಅಂತೂ ರಿಮೂವ್ ಮಾಡೇ ಇಲ್ಲ ಸರ್. ಕೌನ್ಸಿಲರ್ಗೆ ನಾವು 2-3 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರ್ಯಾರು ಗಮನಕ್ಕೆ ಕೊಟ್ಟಿದ್ರು ಅಧಿಕಾರಿಗಳಿಗೂ ಕೊಟ್ಟರು ಅವರು ಮಾಡ್ತಾ ಇಲ್ಲ. ಒಟ್ಟಲ್ಲಿ ಈ ಕಸ ಅಂತೂ ಹೋಗ್ತಾ ಇಲ್ಲ ಸರ್. ದಾರಿಯಲ್ಲಿ ಎಷ್ಟೋ ಜನ ಬಿದ್ದಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ಹೊಲ ಚರಂಡಿಗಳು ಅಂತೂ ಗಲೀಜಾಗಿರ್ತವೆ. ಎಮರ್ಜೆನ್ಸಿ ಕಾಲೇಜ್ ಸ್ಲಮ್ ಒಳಗಡೆ ಹಂಗೈತೆ. ಒಟ್ಟಲ್ಲಿ ಇದು ಕಸ ಅಂತೂ ಬಂದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್. ಈ ಬ್ರಿಡ್ಜ್ ಕೆಳಗಡೆ ಇದ್ದಾರೆ. ಎಷ್ಟೋ ಒಂದು 3-4 ವರ್ಷ ಆಯ್ತು. ಅವ್ರ ಮನೆಗಳು ಇಲ್ಲ, ಹಂಗೆ ಅಲ್ಲೇ ಇದ್ದಾರೆ. ಅವ್ರಿಗೆ ಡೆಂಗು ಜ್ವರ ಬರ್ತೈತೆ, ಏನೋ ಜ್ವರಗಳು ಬರ್ತೈತೆ. ಸತ್ತೋಗಿದ್ದಾರೆ ಒಂದಿಬ್ಬರು. ಅದಕ್ಕೂ ಯಾರು ಬಂದು ಮುಂದಕ್ಕೆ ಬಂದಿಲ್ಲ. ಇಲ್ಲಿ ಹೇಳ್ತಾ ಇರ್ತೀರಿ ಕಾರ್ಪೊರೇಷನ್ ಅವರೇ ಮಾಡ್ತಾರೆ ಈ ಕೆಲಸ. ಇಲ್ಲಿ ಕಸ ಗುಡಿಸೋರೆಲ್ಲ ಎಷ್ಟು ಹೇಳಿ ಸಾಕಾಗ್ತೈತೆ. ದನಗಳು ಇರ್ತೈತೆ, ಎತ್ತೋದಿಲ್ಲ, ಏನಿಲ್ಲ. ಇದು ಎಷ್ಟಂತ ಹೇಳೋಣ. ಕಾರ್ಪೊರೇಟರ್ಗಳು ನೋಡ್ತಾರೆ, ಓದ್ತಾ ಇರ್ತಾರಲ್ಲ, ಒಳಗಡೆ ಮಾತ್ರ ಕ್ಲೀನ್ ಇರ್ತೈತೆ. ನೋಡ್ರಿ ರೋಡಲ್ಲಿ ಈ ತರ ಇದೆ. ಎಲ್ಲಿ ಬರ್ತಾರೆ ಯಾರನ್ನ ಆಫೀಸರ್ ಯಾರನ್ನ ಬರ್ತಾರೆ ಅಂದ್ರೆ ಅವತ್ತೊಂದು ದಿವಸ ಬಂದ್ಬಿಟ್ಟು ಇದು ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ವಾರ್ಡ್ ನಂಬರ್ 45 ಮಲ್ಲೇಶ್ವರಂ ವಾರ್ಡ್, ಜಯಪಾಲ್ ಎನ್.
ಅಂದ್ಹಾಗೆ ಈ ವಾರ್ಡ್ ನಂಬರ್ 45 ಮಲ್ಲೇಶ್ವರಂನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೊರತುಪಡಿಸಿದ್ರೆ ಮತ್ಯಾವ ಸಮಸ್ಯೆಗಳು ಕಂಡು ಬಂದಿಲ್ಲ. ಆದ್ರೆ ಇಲ್ಲಿ 2ನೇ ಬಾರಿ ಗೆದ್ದಿರೋ ಜೈಪಾಲ್ ಮಾತ್ರ ಬಿಬಿಎಂಪಿ ಆಡಳಿತ ಅಧಿಕಾರಿಗಳನ್ನ ನಂಬಿಕೊಂಡು ಕಮಿಟ್ಮೆಂಟ್ ಕೊಡೋದಕ್ಕೆ ಹಿಂದೂ ಮುಂದೂ ನೋಡ್ತಾರೆ. ವಾರ್ಡ್ ನಂಬರ್ 64 ರಾಜ್ಮಹಲ್ ಗುಟ್ಟಹಳ್ಳಿ ವಾರ್ಡ್. ಹೇಮಲತಾ ಸತೀಶ್ ಶೆಟ್. ರಾಜ್ಮಹಲ್ ಗುಟ್ಟಹಳ್ಳಿ ವಾರ್ಡ್ ಕೆಲವು ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿದ್ರೆ ಮತ್ಯಾವ ರಸ್ತೆಗಳು ಅಷ್ಟಕ್ಕಷ್ಟೇ. ಆದ್ರೆ ಇಲ್ಲಿ ಗೆದ್ದಿರೋ ಕಾರ್ಪೊರೇಟರ್ ಹೇಮಲತಾ ಸತೀಶ್ ಶೇಟ್ ತಮ್ಮ ವಾರ್ಡ್ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ. ವಾರ್ಡ್ ನಂಬರ್ 66 ಸುಬ್ರಹ್ಮಣ್ಯ ನಗರ ವಾರ್ಡ್. ಎಚ್ ಮಂಜುನಾಥ್. ಇನ್ನು ಈ ವಾರ್ಡ್ ನಂಬರ್ 66ರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ರೆ ಮತ್ಯಾವ ಸಮಸ್ಯೆಗಳು ಕಂಡು ಬಂದಿಲ್ಲ. ಆದ್ರೆ ಇಲ್ಲಿ ಗೆದ್ದಿರೋ ಎಚ್ ಮಂಜುನಾಥ್ ಮಾತ್ರ ವಾರ್ಡ್ನ ಜನ ಸಮಸ್ಯೆ ಹೊತ್ತು ಫೋನ್ ಮಾಡಿದ್ರೆ ಸಾಕು, ಕೂಡಲೇ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ವಾರ್ಡ್ ನಂಬರ್ 76 ಗಾಯತ್ರಿ ನಗರ ವಾರ್ಡ್. ಚಂದ್ರಕಲಾ ಗಿರೀಶ್ ಲಕ್ಕಣ್ಣ. ಕಾರ್ಪೊರೇಟರ್ ಚಂದ್ರಕಲಾ ಗಿರೀಶ್ ಲಕ್ಕಣ್ಣರವರ ವಾರ್ಡ್ನಲ್ಲೂ ಗುಂಡಿ ಮತ್ತು ನೀರಿನ ಸಮಸ್ಯೆಯನ್ನ ಅಲ್ಲಿನ ಜನರು ಎದುರಿಸುತ್ತಿದ್ದಾರೆ. ಆ ಸಮಸ್ಯೆಯ ಬಗ್ಗೆ ಈಗಾಗಲೇ ಚಂದ್ರಕಲಾರವರು ಪರಿಹಾರ ಕೊಡುವುದಕ್ಕೆ ಎಲ್ಲಾ ತಯಾರಿ ನಡೆಸಿದ್ದಾರೆ. ವಾರ್ಡ್ ನಂಬರ್ 65 ಕಾಡುಮಲ್ಲೇಶ್ವರ ವಾರ್ಡ್. ಮಂಜುನಾಥ್ ರಾಜು ಜೆ. ಈ ಕಾಡುಮಲ್ಲೇಶ್ವರ ವಾರ್ಡ್ನಲ್ಲೂ ಕೆಲವು ಮೂಲಭೂತ ಸಮಸ್ಯೆಗಳಿವೆ. ಈ ವಾರ್ಡ್ನ ಕಾರ್ಪೊರೇಟರ್ ಆಗಿರೋ ಮಂಜುನಾಥ್ ರಾಜು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಮತ ಕೇಳೋದಕ್ಕೆ ಬರ್ತಾರೆ ವಿನಃ ಸಮಸ್ಯೆಯ ಬಗ್ಗೆ ಸ್ಪಂದಿಸೋದಿಲ್ಲ ಅನ್ನೋದು ಅಲ್ಲಿನ ಜನರ ಆಕ್ರೋಶವಾಗಿದೆ. ಒಟ್ಟಾರೆ ಕೆಲವು ವಾರ್ಡ್ಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಎದುರಿಸುತ್ತಿರೋ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ ದಿನಗಳಲ್ಲಿ ರಾಜಯೋಗ ಕೂಡಿ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಅಶ್ವಥ್ ಎಸ್ಎನ್, ಜನಶ್ರೀ ನ್ಯೂಸ್. ಸಾಕಷ್ಟು ರಿಸರ್ಚ್ ಅನ್ನ ಮಾಡಿದೀವಿ ನಾವು. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ 7 ವಾರ್ಡ್ಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳೇನು? ಯೂಶಲಿ ಈಗ ನಾವು ಈಗಾಗಲೇ 2 ವಾರ್ಡ್ಗಳಲ್ಲಿ ಈಗ 2 ಕಾನ್ಸ್ಟಿಟ್ಯೂನ್ಸಿಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಈಗ ನಾವು ಮಲ್ಲೇಶ್ವರಂ ವಾರ್ಡಿಗೆ ಬಂದಿದ್ದೀವಿ, ಅಂದರೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಈ ಕ್ಷೇತ್ರದಲ್ಲಿ ಒಟ್ಟು 7 ವಾರ್ಡ್ಗಳಿವೆ. ಆ 7 ವಾರ್ಡ್ಗಳಲ್ಲಿ ಅಂದರೆ ಕೆಲವು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ಕಸ ಸಮಸ್ಯೆ ಆಗಿರ್ಬೋದು. ಯಾಕೆಂದರೆ ಬೆಂಗಳೂರಲ್ಲಿ 198 ವಾರ್ಡ್ಗಳಲ್ಲಿ ಕೂಡ ಕಸ ಸಮಸ್ಯೆ ಇದೆ. ಸೊ ಹಾಗೆ ಕೂಡ ಇಲ್ಲೂ ಕೂಡ ಕಸ ಸಮಸ್ಯೆ ಇದೆ. ಆದರೆ ಎಕ್ಸ್ಪೆಷಲಿ ಮತ್ತಿಕೆರೆ ವಾರ್ಡಲ್ಲಿ ಅಲ್ಲಿ ಓಡಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಕೆಲವೊಂದು ಅಲ್ಲಿ ಕೆ ಇ ಬಿ ಇದೆ. ಆ ಸ್ಥಳದಲ್ಲಿ ಅಲ್ಲಿ ದೊಡ್ಡ ಫುಲ್ ಕಸ ಎಲ್ಲ ಹಾಕಿದ್ದಾರೆ, ಆ ಸ್ಲಮ್ ಎಲ್ಲ ಇದೆ. ಅಲ್ಲಿ ಎಕ್ಸ್ಪೆಷಲಿ ಓಡಾಡ್ಲಿಕ್ಕೆ ಆಗಲ್ಲ. ತುಂಬಾ ಜನರಲ್ ಆಗಿ ಕಾಣಿಸುವಂತ ಸಮಸ್ಯೆಗಳೇನಿಲ್ಲ ಅಲ್ಲ, ಯೂಶಲಿ ಆಗಿ ಅಂದ್ರೆ ಮೇಜರ್ ಆಗಿ ಇಲ್ಲಿ ಕಸ ಸಮಸ್ಯೆ ಮತ್ತೆ ರಸ್ತೆ ಸಮಸ್ಯೆ. ಅಂದ್ರೆ ಎಲ್ಲ ಗುಂಡಿಗಳಲ್ಲಿ, ರಸ್ತೆಗಳಲ್ಲಿ ಆ ಗುಂಡಿಗಳು ಬಿದ್ದಿರೋದು, ಅದರಲ್ಲಿ ಜಾಸ್ತಿ ಸಮಸ್ಯೆ. ಮತ್ತೆ ಅದರಲ್ಲಿ ಎಲ್ಲಾ ಕಡೆನೂ ಕಸದ ಸಮಸ್ಯೆ ಜಾಸ್ತಿ ಕಾಣ್ತಿದೆ. ಸೊ ಅದ್ರ ಬಗ್ಗೆ ಇಲ್ಲಿನ ಕಾರ್ಪೊರೇಟರ್ಗಳು ಹೆಚ್ಚು ಒತ್ತು ಕೊಡಬೇಕು. ಯಾಕಂತಂದ್ರೆ ಮಲ್ಲೇಶ್ವರಂ ಇಲ್ಲಿ ಒಳ್ಳೊಳ್ಳೆ ಅಂದ್ರೆ ಹೈ ಕ್ಲಾಸ್ ಪೀಪಲ್ಗಳು ಇಲ್ಲಿ ಜಾಸ್ತಿ ಇರೋದು. ಅಂದ್ರೆ ಹೈ ಕ್ಲಾಸ್ ಇರ್ಲಿ, ಯಾವ ಕ್ಲಾಸ್ ಇರ್ಲಿ, ಜನ ಆ ಕೆಲಸ ಮಾಡ್ಬೇಕಾಗಿರುವಂತದ್ದು. ಮತದಾರ ನೋಡಿ, ಹೈ ಕ್ಲಾಸ್ ಮತದಾರ, ಲೋ ಕ್ಲಾಸ್ ಮತದಾರ ಅಂತಿರಲ್ಲ. ಮತದಾರ ಪ್ರಭು, ಗೆದ್ದಿರುವಂತಹ ಜನಪ್ರತಿನಿಧಿಗಳಿಗೆ ಪ್ರಭುನೇ ಅವರು. ಹೌದು, ಎಸ್. ಈಗ ಕಾರ್ಪೊರೇಟರ್ಗಳ ಟರ್ಮ್, ನಾನು ಕಾರ್ಪೊರೇಟರ್ಗಳ ಒಂದು ಕಮಿಟ್ಮೆಂಟ್ ತೆಗೆದುಕೊಳ್ಳೋದಕ್ಕೂ ಮುಂಚೆ ಅವರು ವಾರ್ಡ್ ಬಗ್ಗೆ ಹೇಳ್ತಾರೆ, ಗೆದ್ದು ಬಂದಿದ್ದಾರೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ಕೂಡ ಈಗ ಮಾತಾಡ್ತೀನಿ. ಮೊದಲನೇದಾಗಿ ಸುಮಂಗಲ ಬಿ ಅವರು ಬಿಜೆಪಿಯಿಂದ ಗೆದ್ದು ಬಂದಿರುವಂತದ್ದು ಅರಮನೆ ನಗರ ವಾರ್ಡ್ ನಂಬರ್ 35ರಿಂದ. ಸುಮಂಗಲ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಕಮಿಟ್ಮೆಂಟ್ ತೆಗೆದುಕೊಳ್ಳೋದಕ್ಕೂ ಮುಂಚೆ, ನೀವು 35ನೇ ವಾರ್ಡ್ನಿಂದ ಗೆದ್ದು ಬಂದಿದ್ದೀರಿ. ಇಲ್ಲಿನ MLA ಅಶ್ವಥ್ ನಾರಾಯಣ ಅವರು ಕೂಡ ಬಿಜೆಪಿ ಅವರು ಇದ್ದಾರೆ. ಸೊ ಏನ್ ಕಮಿಟ್ಮೆಂಟ್ ಕೊಟ್ಟು, ಏನ್ ಭರವಸೆ ಕೊಟ್ಟು ಗೆದ್ದು ಬಂದ್ರಿ? 3 ತಿಂಗಳಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿದೀನಿ ಅನ್ನೋದ್ರ ಬಗ್ಗೆ ಏನಾದ್ರೂ ತುಪ್ತಿದ್ಯಾ? ಓಕೆ, ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ. ನಿಮ್ಮ ವಾರ್ಡ್ನ ಸಮಸ್ಯೆಗಳೇನೇನಿದೆ? ಮೂಲಭೂತ ಸೌಕರ್ಯಗಳ ಜನಗಳಿಗೆ ಏನೇನು ಬೇಕು, ನೀರಿದ್ದು ಮೇನ್ ಆಗಿ ಬೇಕು. ಮತ್ತೆ ರೋಡ್ ಇದಾಗ ಮಾಡ್ತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿರ್ತೀವಿ. ಮತ್ತು ಅವ್ರಿಗೆ ಬೇಕಾಗಿರೋ ಏನೇನು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಅಂದ್ಬಿಟ್ಟು ನಾವು ಮಾತುಗಳು ಕೊಟ್ಟಿರ್ತೀವಿ ಸರ್. ಆದರೆ ಈಗ ಏನಾಗಿದೆ, ಎಲೆಕ್ಷನಲ್ಲಿ ನನ್ನ ಗೆಲ್ಲಿಸಿದ್ದಾರೆ. ಎಲೆಕ್ಷನ್ ಆಗಿ ಈಗ ಗೆದ್ದು ಬಂದು 3 ತಿಂಗಳಾಗಿದೆ. ನಮಗಿನ್ನ 1 ಪೈಸನೂ ಫಂಡ್ ರಿಲೀಸ್ ಮಾಡಿಲ್ಲ ಗೌರ್ಮೆಂಟ್ ಅವರು. ಆದರೂ ನಮ್ಮ ಕೈಯಿಂದಲೇ ನಾವು ಹಾಕ್ಕೊಂಡು ಆಲ್ರೆಡಿ ಈಗ ಏನೇನು ಸಮಸ್ಯೆ ಇದೆ, ಪಾಟ್ ಹೋಲ್ ಇದೆ. ಎಸ್, ಈಗ ಕಾರ್ಪೊರೇಟರ್ಗಳ ಕಮಿಟ್ಮೆಂಟ್ ತೆಗೆದುಕೊಳ್ಳುವಂತ ಕಮಿಟ್ಮೆಂಟ್ಗೂ ಮುಂಚೆ ವಾರ್ಡ್ನ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಕಾರ್ಪೊರೇಟರ್ಗಳು ಮಾತಾಡ್ತಾರೆ. ಸುಮಂಗಲಾ ಬಿ ಅವರೇ, ಅರಮನೆ ವಾರ್ಡ್ ನಂಬರ್ 35 ಪ್ರತಿನಿಧಿಸಿ ಗೆದ್ದಿದ್ದೀರಿ. ಏನೆಲ್ಲ ವಾರ್ಡ್ನ ಸಮಸ್ಯೆ ಇದೆ ಮೇಡಮ್? ನೀವು ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೇಗೆ ಯಶಸ್ವಿ ಆದ್ರಿ? ಅಫ್ಕೋರ್ಸ್ ನೀವು ಗೆದ್ದಿದ್ರೆ ಅಂದ್ರೆ ಯಶಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆದ್ರೆ
ಭರವಸೆ ಕೊಟ್ಟಂತದ್ದೇನು, ಇದುವರೆಗೂ ಪೂರೈಸಿರೋದೇನು? ನಾನು ಭರವಸೆ ಕೊಟ್ಟದ್ದಂತಂದ್ರೆ ಸರ್, ಎಲ್ಲರಿಗೂ ಏನೇನು ಮೇಜರ್ ಪ್ರಾಬ್ಲಮ್ಸ್ ಅಂದರೆ ಇವಾಗ ಮೂಲಭೂತ ಸೌಕರ್ಯಗಳು, ಜನಗಳಿಗೆ ನೀರು ಪ್ರಾಬ್ಲಮ್ ಮೇಯ್ನ್ ಆಗಿ. ಮತ್ತೆ ಈಗ ಅವ್ರಿಗೆ ಇವಾಗ ವಯಸ್ಸಾದವರಿಗೆ ಒಂದು ಪಾರ್ಕ್ ಈ ಥರ ಅಂದರೆ ಸಾಯಂಕಾಲ ಹೊತ್ತು ಸ್ವಲ್ಪ ಫ್ರೀಯಾಗಿ ಇರೋದಕ್ಕೆ ಒಂದು ನಡೆದಾಡ್ಲಿಕ್ಕೆ ಒಂದು ಪಾರ್ಕ್, ಒಂದು ಒಳ್ಳೆ ರೀತಿಲಿ ಪಾರ್ಕ್ ಮಾಡಿಕೊಡ್ಬೇಕು ಅಂತ ಅದೊಂದು. ನೆಕ್ಸ್ಟ್ ಮತ್ತೆ ನೀವು ಮುಂದೆ ಹೀಗೆ ವಯಸ್ಸಾದವ್ರಿಗೆ ಏನಾದರೂ ಪಿಂಚಣಿ ಈ ರೀತಿ ಏನಾದರೂ ಒಂದು ಸೌಲಭ್ಯಗಳು ಇದ್ದರೆ ನಾವು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಸರ್ ನಾವು. ಆದರೆ ಏನಾಗಿದೆ ಈಗ ನಮ್ಮ ರೋಡು ಫಸ್ಟ್ ಆಫ್ ಆಲ್ ಎಲ್ಲ ಪಾಟ್ ಹೋಲ್ ಬಿದ್ದಿದೆ. ರೋಡ್ ನಾವು ಸರಿ ಮಾಡಿಸ್ಕೊಡ್ತೀವಿ, ಟಾರ್ ಹಾಕ್ಸ್ಕೊಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿದ್ದೀವಿ. ಮೂಲಭೂತ ಸೌಕರ್ಯಗಳಲ್ಲಿ ನಾವು ನೀರಿದು ಸಮಸ್ಯೆ ನಮಗೆ ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅಂತ ಏನು ಸಮಸ್ಯೆ ಇಲ್ಲ ಸರ್. ಅಂದರೆ ನನ್ನ ವಾರ್ಡಲ್ಲಿ ನಾನು ಹೇಳ್ತಾ ಇರೋದು ಇಲ್ಲ, ಸಮಸ್ಯೆನೇ ಇಲ್ಲ ಅಂತ ನಾನು ಹೇಳಲ್ಲ, ಇದೇ ಸಮಸ್ಯೆ. ಆದ್ರೂ ಅದ್ರದ್ದು ಚಿಕ್ಕ ಪುಟ್ಟ ಸಮಸ್ಯೆ ಅದು. ಮತ್ತೆ ಈಗ ರೋಡ್ದು ಬಂದ್ರೆ ನಮ್ಮ ಪಾಟ್ ಹೋಲು ಮೇಜರ್ ಏನಲ್ಲ. ಅಲ್ಲ, ನಾನು ನಿಮ್ಮನ್ನ ಹೇಳೋದು ನೋಡಿ, ಈಗ ಬಿಜೆಪಿ ಇಂದ ನೀವು ಗೆದ್ದು ಬಂದಿದ್ದೀರಿ, ಕಾಂಗ್ರೆಸ್ ಕಣದಲ್ಲಿತ್ತು, JDS ಕಣದಲ್ಲಿತ್ತು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕಣದಲ್ಲಿದ್ರು. ನೀವು ಗೆದ್ದು ಬಂದಿದ್ದೀರಿ ಅಂದ್ರೆ ನೀವು ಜನರನ್ನ ತಲುಪೋದಕ್ಕೆ ಯಶಸ್ವಿ ಆಗಿದ್ದೀರಿ ಅಂತಾನೆ ಇಟ್ಕೊಳ್ಳೋಣ. ಸೊ ನೀವು ಕೊಟ್ಟಂತ ಪ್ರಮುಖವಾದಂತ ಹೇಳಿಕೆ ಬೇರೆ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಏನು ಒಂದೆರಡು ಹೇಳೋದಾದ್ರೆ? ಅದೇ ಸರ್, ನಾನು ಹೇಳಿದ್ನಲ್ಲ ಈಗ ಇವೆಲ್ಲ ನೀರು ಮೈನ್ ಆಗಿ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಮ ಶಾಸಕರು ಇದುವರೆಗೂ ನಿಮ್ಮ ವಾರ್ಡ್ಗೆ ಏನಾದ್ರು ಮಾಡಿದಾರಾ ಅಥವಾ ಇನ್ನು ಮಾಡ್ತಾನೆ ಇದ್ದಾರೆ? ಮಾಡಿದಾರಲ್ಲ, ಇವನ್ ನಮ್ಮ ಶಾಸಕರೇ ಅವ್ರ ಕೈಯಿಂದ ಹಾಕೊಂಡೆಲ್ಲ ಮಾಡ್ತಾ ಇದ್ದಾರೆ. ಇನ್ನ ನಮ್ಗೆ ಹೇಳ್ತೀನಿ ಸರ್, 3 ತಿಂಗಳಾಯ್ತು ನಾವು ಎಲೆಕ್ಷನ್ ಅಲ್ಲಿ ಗೆದ್ದು, ಇನ್ನ ಗ್ರಾಂಟ್ಸ್ ರಿಲೀಸ್ ಆಗ್ತಾ ಇದೆ ಅಷ್ಟೇ ವಿನ ನಮ್ಗೆ 1 ಪೈಸನು ಫಂಡ್ ಬಂದಿಲ್ಲ. ಅವರೇ ಎಲ್ಲ ಅವರು ಮತ್ತೆ ನಾವು ಸೇರ್ಕೊಂಡೆ. ಈಗ ನೋಡಿ, ಮೊನ್ನೆ ಸದಾಶಿವನಗರಲ್ಲಿ ಜನತಾ ಬಜಾರ್ ಪಾರ್ಕ್ ಇದೆ, ಅಲ್ಲಿ PB ಶ್ರೀನಿವಾಸ್ ಹೆಸರು ಒಂದು ಪಾರ್ಕ್ ರಿನೋವೇಟ್ ಮಾಡಿದ್ವಿ, ಹೆಸರಿಟ್ವಿ. ಅದು ಫುಲ್ಲು ಎಲ್ಲ ನಾವು ಕಾರ್ಪೊರೇಷನ್ 1 ಪೈಸಾ ಇಸ್ಕೊಂಡಿಲ್ಲ, ಫುಲ್ ನಮ್ಮ ಶಾಸಕರದ್ದು ಮತ್ತೆ ನಾವು ಸೇರ್ಕೊಂಡು ಮಾಡಿರೋಂಥ ಅದೊಂದು ಕೆಲಸ. ಮತ್ತೆ ಎರಡನೇದಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ 7 ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿ 6 ವಾರ್ಡ್ಗೂ ಮತ್ತೆ ನನ್ನ ವಾರ್ಡ್ 6 ವಾರ್ಡ್ 1 ಅದರಿಂದ 58 ಕಿಲೋಮೀಟರ್ ರೋಡ್ಸ್ ನಮ್ದು, ಮತ್ತೆ ಮೇಜರ್ ರೋಡ್ಸ್ ಎಲ್ಲ ಬರುತ್ತೆ. ಆದ್ರಿಂದ ನಮ್ಮಲ್ಲಿ ಇದು ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಸರ್, ಹೇಳ್ತೀನಿ. ಪಾಟ್ ಹೋಲ್ಸ್ ಇದೆ, ತುಂಬಾನೇ ಇಲ್ಲ, ಇದೆ ಪಾಟ್ ಹೋಲ್ಸ್ ಇಲ್ಲ ಅಂತ ಅದು ಗಮನ ಹರಿಸ್ಕೊಂಡು ಮಾಡ್ತಾನೆ ಇದೀವಿ. ಕುಡಿಯೋ ನೀರು ಸಮಸ್ಯೆ ಇಲ್ಲ, ಮೇಜರ್ ಆಗಿಲ್ಲ, ಮೈನರ್ ಆಗಿ ಅಲ್ಲಲ್ಲಿ ಅಂತ ನಾನು ಹೇಳ್ತೀನಿ. ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಎಸ್ ಮೇಡಮ್, ಖಂಡಿತ ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಹತ್ರ. ಜಯಪ್ರಕಾಶ್ MC ಅವರು ಮತ್ತಿಕೆರೆ ವಾರ್ಡ್ ನಂಬರ್ 36ರಿಂದ ಇವತ್ತು ಕಾರ್ಪೊರೇಟರ್ ಕಮಿಟ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಬಿಜೆಪಿಯಿಂದ ಆಯ್ಕೆ ಆದಂತವರು, ಏನ್ ಹೇಳ್ತೀರಿ ಸರ್? ನಿಮ್ಮ ವಾರ್ಡ್ನ ಸಮಸ್ಯೆ ಏನು? ವಾರ್ಡ್ನ ನೀವು ಅಧ್ಯಯನ ಮಾಡಿದ್ದೆ ಆದ್ರೆ ನೀವು ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳೇನು? ಮೊದಲನೇದಾಗಿ ನಾವು ದಿನಶ್ರೀ ಚಾನಲ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ವಾರ್ಡಲ್ಲೂ ಅಭಿವೃದ್ಧಿ ಆಗ್ತದೆ, ಮತ್ತೆ ಬೇರೆಯವ್ರಿಗೂ ಇದೊಂದು ಪ್ರೇರಣೆ. ಈ ತರ ಮಾಡ್ತಾ ಇದ್ರೆ ಅಲ್ಲಲ್ಲಿ ಜನಕ್ಕೂ ಒಂದು ಇದಿರ್ತ, ಪರವಾಗಿಲ್ಲ ಇಂಥ ಜಾಗದಲ್ಲಿ ಇಂಥ ಮಾಡ್ತಾ ಇದಾರಪ್ಪ ಅಂತ. ಬಟ್ ನಮ್ಮ ವಾರ್ಡಲ್ಲಿ ಕಸದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಮತ್ತು ಈಗ LNT ಅವರು ವರ್ಕ್ ಮಾಡಿದ್ರೆ ಅದೊಂದು ರೋಡ್ ಕಟ್ಟಿಂಗ್ ಸಮಸ್ಯೆ ಇದೆ. ಮತ್ತೆ ಕೆಲವು ಕಡೆ ಈಗ ಅವ್ರು ಹೇಳ್ತಿದ್ದಂಗೆ ನಮ್ಮ ಫ್ಲೇವರ್ ಕೆಳಗಡೆ ಇದೆ ಅಂತ ಹೇಳೋರು. ಆಕ್ಚುಲಿ ಫ್ಲೇವರ್ ಕೆಳಗಡೆ ನಮ್ಮ ಡೆಸ್ಟ್ ನಾವು ಹಾಕಿಲ್ಲ. ಆಕ್ಚುಲಿ ಬಂದು 17 ಕಡೆಯಿಂದ ಅಲ್ಲಿ ಚೇಂಬರ್ ವರ್ಕ್ ಮಾಡಿದೆ, ಆ ಚೇಂಬರ್ ವರ್ಕ್ ಮಣ್ಣು ತಂದು ನಮ್ಮ ವಾರ್ಡಲ್ಲಿ ಹಾಕಿದ್ದಾರೆ. ಅದು ಆಕ್ಚುಲಿ ನಮ್ಮ ವಾರ್ಡ್ ಮಣ್ಣು ಅಲ್ಲ, ನಮ್ಮ ವಾರ್ಡ್ ಕಸನೂ ಅಲ್ಲ. ಅದು ಆಕ್ಚುಲಿ ಕ್ಲಿಯರ್ ಮಾಡಿಸಬಹುದಲ್ವಾ ಸರ್? ಅಲ್ಲಲ್ಲ, ಈಗ ಅಲ್ಲಲ್ಲ, ಅದು ಹೇಳ್ತೀನಿ ಅಲ್ಲಲ್ಲ, ನಾವು ಕ್ಲಿಯರ್ ಮಾಡಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ತಂದು ಆಕ್ಚುಲಿ ಬಂದು ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, BWSSB ಅವರು ಅಲ್ಲಿ ಚೇಂಬರ್ ವರ್ಕ್ ಮಾಡಿದ್ದಾರೆ, JP ಪಾರ್ಕ್ ಕಡೆ ಚೇಂಬರ್ ವರ್ಕ್ ಮಾಡಿದ್ದಾರೆ. ಆ ಮಣ್ಣು ತಂದು ನಮ್ಮ ವಾರ್ಡಲ್ಲಿ ಹಾಕಿದ್ದಾರೆ. ನಂಗೂ ಗಲಾಟೆ ಮಾಡಿ ಕೇಳೋದಕ್ಕಿಲ್ಲ ಸರ್, ನಮ್ಗೆ ಟೈಮ್ ಕೊಡಿ, ನಾವು ಎತ್ತಾಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಮೊನ್ನೆನೂ ನಂಗೆ ಗಲಾಟೆ ಮಾಡಿ, ನಮ್ಮ ಇಂಜಿನಿಯರ್ಸು ನಂಗೆ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಸುಮಾರು ಕಸ ಸಮಸ್ಯೆ ಇತ್ತು, ಬ್ಲಾಕ್ ಪಾರ್ಟ್ಸ್ ಸುಮಾರು 10 ನಾನು 14ರಲ್ಲಿ 10 ನಾನು ಈಗ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಅಲ್ಲ ಮತ್ತಿಗೆ ನಾಗರಿಕರಿಗೆಲ್ಲ ಗೊತ್ತು, ನಮ್ಮ ಬಂಧುಗಳಿಗೆಲ್ಲ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಮಾಡ್ತೀನಿ. ರಾತ್ರಿ 12-12:30 ಗಂಟೆ ಏರಿಯಾದಲ್ಲಿ ಇದ್ದೀನಿ, ಮತ್ತೆ ಬೆಳಗ್ಗೆ 4:15 ಹೋಗ್ತಾ ಇದ್ದೀನಿ. ನನ್ನ ಕೆಲಸ ಏನು ನಾನು ಮಾಡ್ತಾ ಇದ್ದೀನಿ. ನನ್ನ ಜೊತೆಲಿ ಪಾಪ ನಮ್ಮ ಕಾರ್ಯಕರ್ತ ಅಂತಲ್ಲ, ಬೇರೆ ಪಬ್ಲಿಕ್ ಬಂದ್ ಮಾಡ್ತಾ ಇದೆ, ಸೇರ್ಕೊಳ್ತಾ ಇದ್ದಾರೆ ನನ್ನ ಜೊತೆಯಲ್ಲಿ. ಪಬ್ಲಿಕ್ ನನ್ನ ಜೊತೆಲಿ ಬಂದು ಇಂಡಿವಿಜುವಲ್ ಬಂದ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 10 ಈಗ ಬ್ಲಾಕ್ ಪಾರ್ಟ್ ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆನೂ ಆಲ್ರೆಡಿ ಈಗ ಒಂದು 3-4 ರೋಡ್ ಅಷ್ಟೇ ನೀರಿನ ಸಮಸ್ಯೆ ಇದೆ. ಆಲ್ಮೋಸ್ಟ್ ಇನ್ನೆಲ್ಲ ಕಡೆ ನೀರು ಚೆನ್ನಾಗಿ ಬರ್ತಾ ಇದೆ. ಅದು ಈಗ ನಾವು ಅದ್ರ ಜೊತೆ BWSSB ಜೊತೆಲಿ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಬಂದ್ಮೇಲೆ ಈಗ ಆಕ್ಚುಲಿ 3 ಇಂಜಿನಿಯರ್ ಆಗೋದ್ರು ನನಗೀಗ. ನನಗೆ ಒಬ್ರು ಇಂಜಿನಿಯರ್ ಸಿಗ್ತಾ ಇಲ್ಲ. ಈಗ 3 ಜನ ಟ್ರಾನ್ಸ್ಫರ್ ಆದ್ರು. ಯಾಕೆಂದ್ರೆ ಪಕ್ಕದ ವಾರ್ಡ್ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ ಅವ್ರು ಇಂಜಿನಿಯರ್ಗೆ. ಈಗ ನಮ್ಮ ವಾರ್ಡಲ್ಲಿ ಇರ್ತಾ ಇಲ್ಲ ಇಂಜಿನಿಯರ್. ಈಗ ನಾನು 14 ಮೀಟಿಂಗ್ ಪಕ್ಕದ ವಾರ್ಡ್ ಅವ್ರು ಯಾರು ಟಾರ್ಚರ್ ಕೊಡ್ತಾರೆ? ಶಾಸಕರು, ಆ ಕಡೆ ಶಾಸಕರು ಇರ್ಬೋದು, ಕೊಡ್ತಾರೆ ಶಾಸಕ ಅಂದ್ರೆ ಅವ್ರು ಹೇಳೋ ಕೆಲಸ ನಾವೇ ಕೆಲಸ ಮಾಡಿಲ್ಲ, ಬಿಟ್ಟು ಹೋಗ್ರಿ ಅಂತ ಗಲಾಟೆ ಮಾಡಿದ್ರೆ ಸುಮಾರು 3 ಜನ ಟ್ರಾನ್ಸ್ಫರ್. ಇಂಜಿನಿಯರ್ಸ್ ಕೇಳ್ಬೇಕು ನೀವು, ಅದು ಯಾಕೆ ಟ್ರಾನ್ಸ್ಫರ್ 3 ದಿನಕ್ಕೂ ಟ್ರಾನ್ಸ್ಫರ್ ತಗೊಂತಿದ್ದಾರೆ. ಈಗ 20 ದಿನ ಆಗಿದೆ ಒಬ್ಬ ಇಂಜಿನಿಯರ್ ಬಂದು 20 ದಿನಕ್ಕೆ ಟ್ರಾನ್ಸ್ಫರ್ ತಗೊಂಡೋದ. ಯಾಕೆ ಅವ್ನು ಕೇಳಿದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ನೋಡಿ, ಈಗ ಒಬ್ಬ ಇಂಜಿನಿಯರ್ ಬಂದ
ಇನ್ನ ನನ್ನ ಮೀಟು ಮಾಡಕ್ಕಾಗಿಲ್ಲ ಅವ್ರು ಅವ್ರು ಟ್ರಾನ್ಸ್ಫರ್ ಹಾಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಅಲ್ಲಿ ಬರ್ತಿದ್ದಂಗೆ ಗೊತ್ತಾಗ ಸಮಸ್ಯೆ ಏನಂತ ಗೊತ್ತಾಗ್ತಾ ಇದೆ. ಇವಾಗ ಏನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಪಬ್ಲಿಕ್, ನೀವು ಚಾನಲ್ ಅವ್ರು ಕೇಳ್ಬೇಕು ಅವ್ರನ್ನ. ಯಾಕೆ ಮೂರ್ ದಿನ ಜಯಪ್ರಕಾಶ್ ಅವರೇ, ನಿಮ್ಮದು ಜವಾಬ್ದಾರಿ ಇದೆ. ಕಾರ್ಪೊರೇಟರ್ ಆಯ್ಕೆ ಆಗಿದ್ದೀರಿ, ನಿಮ್ಮಲ್ಲಿ ಒಬ್ಬ ಇಂಜಿನಿಯರ್ ನಿಲ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾ ಇದಾರೆ ಅಂದ್ರೆ ನಿಮ್ಮ ವಾರ್ಡ್ ನ ಒಂದು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ನಮ್ಮ ವಾರ್ಡ್ ಬಗ್ಗೆ ನಮ್ಮ ವಾರ್ಡ್ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈಗ ಇಂಜಿನಿಯರ್ ಇಲ್ಲ ಅಂದ್ರೆ ಅಭಿವೃದ್ಧಿ ಆಗುತ್ತೆ. ಈಗ ಅವ್ರು ಕೇಳ್ಬೇಕು ಇಂಜಿನಿಯರ್. ಅದ್ರ ಬಗ್ಗೆ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀರಿ. ಈಗ ಆಮೇಲೆ ಒಂದ್ ಸೆಕೆಂಡ್ BWSSB ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಯಾಕೆಂತ ನೀವು ಇದು ಮಾಡ್ಬೇಕು, ಯಾಕೆಂದ್ರೆ ಅಲ್ಲಿ ಟಾರ್ಚರ್ ಕೊಡಿಂದ ಈಗ ನಾವು ನಮ್ಮ ಸಮಸ್ಯೆ ಹೇಳಕ್ ಅವ್ರು ನಮ್ಮ ಸಮಸ್ಯೆ ಫೋನ್ ಸ್ಪಂದಿಸ್ತಾ ಇಲ್ಲ. ಕೆಲವರು ಸ್ಪಂದಿಸ್ಬೇಡ ಅಂತ ಹೇಳ್ತಾರೆ. ಸಮಸ್ಯೆ ಸ್ಪಂದಿಸ್ತಾ ಇಲ್ಲ, ಜನರದ್ದು ಸ್ಪಂದಿಸ್ತಾರೆ ಸರ್. ಬಂದು ನೀವು ನೋಡ್ಬೇಕು, ಏರಿಯಾದಲ್ಲಿ ನೀವೇ ಬಂದು ಒಂದ್ಸಲ ವಿಸಿಟ್ ಕೊಡಿ, ಗೊತ್ತಾಗ್ತದೆ. ಕಾರಣ ಏನು ನಿಮ್ಮ ಕರೆಗೆ ಸ್ಪಂದಿಸ್ತಾ ಇಲ್ಲ? ಒಂದ್ ಸೆಕೆಂಡ್, ನಮ್ ಶಾಸಕರೇನು ಅವ್ರು ತೊಂದರೆ ಕೊಟ್ಟಿಲ್ಲ, ಕೊಡ್ತೇವೆ, ಬೇರೆ ಪಕ್ಕದ ಕ್ಷೇತ್ರದವ್ರು ಕೊಡ್ತಾ ಇದಾರೆ. ಅದು ನೀವು ಅವ್ರನ್ನೇ ಕೇಳ್ಬೇಕು. ಯಾರು ಪಕ್ಕದ ಕ್ಷೇತ್ರದವ್ರು ಯಾರು ಅಂತ ಈಗ ಮುನಿರತ್ನ ಅವರೇ ಕೊಡ್ತಾ ಇರ್ಬೋದು. ನೇರವಾದ ಆರೋಪ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.